ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅದು ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಐ ಆಮ್ ಫೈನ್. ನಾನಿವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ, ರಿಲೇಟೆಡ್ ಪಿ ಸಿ ಓ ಡಿ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಹೇಳಿದರೆ ಆಲ್ಮೋಸ್ಟ್ ಆಲ್ ನಮ್ಮ ಫೀಮೇಲಲ್ಲಿ ಒನ್ ಆಫ್ ದ ಕಾಮನ್ ಪ್ರಾಬ್ಲಮ್ ಅಂತ ಹೇಳಿದರೆ ಪಿ ಸಿ ಓ ಡಿ. ನಾವು ಇದನ್ನು ನಮ್ಮ ಹೋಮ್ ರೆಮಿಡಿ ಯೂಸ್ ಮಾಡಿ ಹೌ ಟು ಕಂಟ್ರೋಲ್, ಹೌ ಟು ಅವಾಯ್ಡ್ ಅಂತ ಹೇಳಕ್ಕೆ ಬಂದಿದ್ದೀನಿ. ಅಂತ ಹೇಳಿದರೆ ನಾವು ನಮಗೆ ಏನು ಡಯಟ್ ಪ್ಲ್ಯಾನಲ್ಲಿ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಅವಾಯ್ಡ್ ಜಂಕ್ ಫುಡ್ಸ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ನಾವು ಕಂಟಿನ್ಯೂ ಅಂತಂದರೆ ಸಮ್ ಆಫ್ ಅವಾಯ್ಡ್ ಆ್ಯಂಡ್ ಸಮ್ ಆಫ್ ನೀಡ್ ಅಂತ ಹೇಳೋದಾದರೆ, ಅವಾಯ್ಡ್ ಯಾವುದೆಲ್ಲ ಮಾಡ್ಬೋದು ಅಂತ ಹೇಳಿದರೆ ಜಂಕ್ ಫುಡ್ಸ್ ಅಂತ ಹೇಳಿದರೆ, ಈ ಜಂಕ್ ಫುಡ್ಸ್ ತಿನ್ನೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದರೆ ನಮ್ಮ ಬಾಡಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ಇದು ಕೂಡ ಒನ್ ಆಫ್ ದ ರೀಸನ್ ಆಗುತ್ತೆ. ಅಂತಂದರೆ ನೆಕ್ಸ್ಟ್ ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ನೀಡ್ಸ್ ಇರೋದು ಯಾವುದು ಅಂತ ಬಂದರೆ ಏನು ಎಕ್ಸಸೈಸ್ ಆಗಿರ್ಬೋದು. ಎಕ್ಸಸೈಸ್ ಅಂತಂದರೆ ಒನ್ ಆಫ್ ದ ಗುಡ್ ನಮ್ಮ ಹೆಲ್ತಿಗೆ ಇವನ್ನ ಗುಡ್ ಹೆಲ್ತ್ ಪಡೆಯೋದಕ್ಕೂ ಆಗಿರ್ಬೋದು, ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೂ ಆಗಿರ್ಬೋದು ಎಕ್ಸಸೈಸ್ ಅಂತ ಹೇಳಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮನೆಯಲ್ಲೇ ಮಾಡುವಂಥ ಫುಡ್ಸ್ ಆಗಿರ್ಬೋದು, ಮತ್ತು ಡ್ರೈ ಫ್ರೂಟ್ಸು, ಮತ್ತು ಸಮ್ ಫ್ರೂಟ್ಸು ಲೈಕ್ ಪಪ್ಪಾಯ ಆ ಥರ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದರಿಂದ ನಾವು ನಮ್ಮ ಪಿ ಸಿ ಓ ಡಿಯನ್ನು ಅವಾಯ್ಡ್ ಮಾಡ್ಬೋದು. ಅಂತ ಹೇಳಿದ್ರೆ ಮನೆಯಲ್ಲೇ ಯೂಸ್ ಮಾಡಿಕೊಂಡು ನಾವು ಯಾವ ಥರ ಹೋಮ್ ರೆಮಿಡಿಯನ್ನು ಮಾಡ್ಕೋಬೋದು ಅಂತ ಹೇಳಿದರೆ, ಫಸ್ಟ್ ಒನ್ ಬಂದುಬಿಟ್ಟು ಟರ್ಮರಿಕ್ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಬೂಸ್ಟ್ ಆಗಿ ಒಂದು ಆ್ಯಕ್ಟ್ ಮಾಡೋದಕ್ಕೆ ಟರ್ಮರಿಕ್ ಯೂಸ್ ಮಾಡ್ತೀವಿ. ಮತ್ತು ಹಾಗೇ ಚಕ್ಕೆ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಕೂಡ ಚಕ್ಕೆ ಲವಂಗ ಇದ್ದೇ ಇರುತ್ತೆ ಅಲ್ವಾ. ಸೊ ಚಕ್ಕೆ ಮತ್ತು ಇನ್ನೊಂದು ಶುಂಠಿ ಮತ್ತು ಜೇನುತುಪ್ಪ, ಇದು 4 ಕೂಡ ಯೂಸ್ ಮಾಡಿಕೊಂಡು ನಾವು ಒಂದು ಹೋಮ್ ರೆಮಿಡಿಯನ್ನು ಮಾಡ್ಕೋಬೋದು. ಅದು ಹೇಗೆ ಅಂತ ಹೇಳಿದರೆ, ಅರ್ಲಿ ಮಾರ್ನಿಂಗ್ ಎದ್ದೇಳ್ತೀವಲ್ಲ ಆವಾಗ ಎಂಪ್ಟಿ ಸ್ಟಮಕ್ಕಿಗೆ 2 ಲೋಟ ವಾಟ್ರನ್ನು ಬಾಯ್ಲ್ ಮಾಡ್ಕೋಬೇಕು. ಅಂತ ಹೇಳಿದ್ರೆ ಅದು ಬಾಯ್ಲ್ ಆಗ್ತಾನೆ ಇರಬೇಕು. ತುಂಬ ನೀರು ಕುದೀತಾ ಇರೋವಾಗಲೇ ನಾವು ಅದಕ್ಕೆ ಒಂದು ಚಕ್ಕೆಯನ್ನು ಆ್ಯಡ್ ಮಾಡ್ಕೋಬೇಕು. ಚಕ್ಕೆ ಇದೆಯಲ್ಲ, ಇದನ್ನು ಆ ಬಾಯ್ಲ್ಡ್ ವಾಟರ್ಗೆ ಹಾಕೋಬೇಕು. ಈ ನೀರು ಕುದೀತಾ ಇರುತ್ತಲ್ಲ ಅದಕ್ಕೇ ಇದೊಂದು ಚಕ್ಕೆಯನ್ನು ಅದಕ್ಕೆ ಹಾಕಬೇಕು. ನೆಕ್ಸ್ಟ್ ಬಂದುಬಿಟ್ಟು ಶುಂಠಿನೂ ಕೂಡ ನಮಗೆ ಫೀಮೇಲ್ ಹಾರ್ಮೋನಲ್ ಬ್ಯಾಲೆನ್ಸಿಗೆ ತುಂಬ ಯೂಸ್ ಆಗುತ್ತೆ. ಶುಂಠಿ ಇದರಲ್ಲಿ ಒಂದು 2 or 3 ಪೀಸಸ್ಸನ್ನು ಕಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಅಂತಂದರೆ ಕಟ್ ಮಾಡಿಕೊಂಡು ಹಾಕೊಳ್ಳೋದಕ್ಕಿಂತ ಇದನ್ನು ಜಜ್ಜಿ ಹಾಕ್ಕೊಳ್ಳೋದ್ರಿಂದ, ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅದು ಎಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಬಿಸಿ ನೀರಲ್ಲಿ. ಮತ್ತು ಹಾಗೇ ಸ್ವಲ್ಪ ಟರ್ಮರಿಕ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಅಂತಂದರೆ ಅರಿಶಿಣ, ಇದನ್ನು ಯೂಸ್ ಮಾಡಿಕೊಂಡು ಇದು 3 ಕೂಡ ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಬಾಯ್ಲ್ ಆದಮೇಲೆ ಅದನ್ನು ಸ್ವಲ್ಪ ಬೆಚ್ಚಗಾಗೋ ತನಕ ನಾವು ಬಿಡಬೇಕಾಗುತ್ತೆ. ಅದು ಬಿಟ್ಟ ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಹನಿ ಹಾಕೋಬೇಕು. ನಾವು ಹನಿಯನ್ನು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ಕಿಗೆ ಕುಡಿಯೋದ್ರಿಂದ ನಮಗೆ ರೆಗ್ಯುಲರ್ ಮೆನ್ಸ್ಚುರಲ್ ಸೈಕಲ್ ಅದು ರೆಗ್ಯುಲರ್ ಆಗುತ್ತೆ. ಮತ್ತು ಪಿ ಸಿ ಓ ಡಿನೂ ಕೂಡ ಕಂಟ್ರೋಲ್ ಆಗುತ್ತೆ.
ನೋಡಿ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಅನ್ನೋರು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಹಂಗೇನೆ ಇನ್ನೊಂದು ಏನು ಸೊಲ್ಯೂಷನ್ ಅಂತ ಹೇಳಿದರೆ, ನಾವು ಏನು ಕುದಿಯೋ ನೀರಿಗೇನೆ ಒಂದು ಹಾಫ್ ಆನಿಯನನ್ನು ಕಟ್ ಮಾಡಿಕೊಂಡು ಅದನ್ನು ಸ್ಮಾಲ್ ಪೀಸಸ್ ಆಗಿ ಮಾಡಿಕೊಂಡು ಅದನ್ನು ಬಿಸಿನೀರಿಗೆ ಹಾಕಿ ಕುದಿಸ್ಕೊಂಡು ಮತ್ತು ಅದಕ್ಕೆ ಸೇಮ್ ಅಂತಂದರೆ ಸ್ಮಾಲ್ ಟೇಬಲ್ ಸ್ಪೂನ ಟರ್ಮರಿಕನ್ನು ಯೂಸ್ ಮಾಡಿ ಅದಕ್ಕೆ ಅಂತಂದರೆ ಅದು ಆನಿಯನ್ ಮತ್ತು ಟರ್ಮರಿಕ್ ತುಂಬ ಚೆನ್ನಾಗಿ ಕುದಿಬೇಕು. ಅದು ಕುದಿಸ್ಕೊಂಡಾದಮೇಲೆ ಅದು ಒಂದು ಫ್ಲೇವರ್ ಬರುತ್ತೆ, ಏನು ಆನಿಯನ್ ಮತ್ತು ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆದಮೇಲೆ ಒಂದು ಇದು ಬರುತ್ತೆ, ಸ್ಮೆಲ್ ಬರುತ್ತೆ. ಬಟ್ ಸ್ಮೆಲ್ ಚೆನ್ನಾಗಿರುತ್ತೆ. ಅದನ್ನು ಅದು ಕೂಡ ಕಂಪ್ಲೀಟ್ ಕೋಲ್ಡ್ ಆದಮೇಲೆ ಅದಕ್ಕೂ ಕೂಡ 1 ಟೇಬಲ್ ಸ್ಪೂನ್ ಏನು ಜೇನುತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೇಮ್ ಎಂಪ್ಟಿ ಸ್ಟಮಕಿಗೆ ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮ ಮೆನ್ಸ್ಟ್ರುವಲ್ ಸೈಕಲ್ಲು ರೆಗ್ಯುಲರ್ ಆಗುತ್ತೆ ಅಂತ ಹೇಳಿದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾಗುತ್ತೆ ಹೋಗುತ್ತೆ. ಈ ಥರ ಮಾಡೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ಬೆನಿಫಿಟ್ ಆಗುತ್ತೆ ಅಂತ. ಇದನ್ನು ಕೂಡ ಯಾರಿಗೆಲ್ಲ ಈ ಥರದ್ದೊಂದು ಪ್ರಾಬ್ಲಮ್ ಇದೆ ಅವರು ಮಾಡಿ ಮನೆಯಲ್ಲಿ, ಇದು ಖಂಡಿತವಾಗ್ಲೂ ಗುಡ್ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ಯಾರಿಗೆಲ್ಲ ಈ ಥರದ್ದೊಂದು ಪ್ರಾಬ್ಲಮ್ ಇದೆ ಅವರು ಮನೆಯಲ್ಲೇ ಈ ಥರದ್ದೊಂದನ್ನು ಯೂಸ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ರಿಸಲ್ಟ್ ಸಿಕ್ಕಿದೆ ಕಮೆಂಟ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರ ಮರಿದೇನೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.